ಏಕಾಂತದಲ್ಲಿ ಕುಳಿತು ಒಮ್ಮೆ ಯೋಚಿಸಿ ನೋಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಅತಿ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೆ ಎಂದು. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೋ ಕೇವಲ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟುಬಿಡಿ. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡಿಬಿಡುತ್ತಾನೆ, ಕಾರಣ ನಮ್ಮ ಜೀವನ ಹಾಳಾಗಬಾರದೆಂದು. ಹೋಗುವವರನ್ನು ಹೋಗಲು ಬಿಡಿ. ಸಂಬಂಧಗಳು, ಸ್ನೇಹ ಮತ್ತು ಪ್ರೀತಿ ಎಲ್ಲೆಡೆ ಕಂಡುಬರುತ್ತೆ, ಆದರೆ ಅವು ಎಲ್ಲಿ ಗೌರವಿಸಲ್ಪಡುತ್ತೋ ಅಲ್ಲಿ ಮಾತ್ರ ಉಳಿಯುತ್ತೆ. ನೀನು ನಿನ್ನನ್ನು ಬಲಹೀನನೆಂದು ಭಾವಿಸುವುದು ಅತೀ ದೊಡ್ಡ ತಪ್ಪು. ನೀನು ಬಿದ್ದಿದ್ರೆ ಎದ್ದು ನಿಲ್ಲಲು ಪ್ರಯತ್ನ ಪಡು, ಹೋರಾಡು, ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು, ನಿಭಾಯಿಸು. ಉಳಿದ ಎಲ್ಲವನ್ನೂ ನನಗೆ ಬಿಟ್ಟು ಬಿಡು. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯೋಚಿಸಿ ನೋಡಿ. ಕೆಲವು ಸಾರಿ ದ್ವೇಷಿಸುವವರಿಗೆ ದಂಡಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ನಗು ಮತ್ತು ನಮ್ಮ ಮೌನ ಹಾಗೂ ನಿರ್ಲಕ್ಷ್ಯವೇ ಸಾಕು. ಯಾವಾಗ ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೋ ಅವತ್ತು ನೀ ನಡೆದ ಹಾದಿ, ಗುರಿ ನಿಖರವಾಗಿದೆ ಎಂದರ್ಥ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮಕ್ಕೂ ಮೋಸ ಮಾಡಬೇಡಿ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತೆ ಎಂದು ನಮಗೇ ತಿಳಿಯೋದಿಲ್ಲ. ಒಳ್ಳೆಯ ಉದ್ದೇಶದ ಹಾದಿಯಲ್ಲಿ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಳ್ಳುತ್ತೀರೋ ಅದನ್ನು ಅರ್ಧದಲ್ಲಿ ಎಂದಿಗೂ ಕೈಬಿಡಬೇಡಿ. ಕಾಯುವವನು ಇದ್ದಾಗ ಕಾಡುವವರು ಎಷ್ಟಿದ್ದರೇನು? ಒಳ್ಳೆಯ ಉದ್ದೇಶದ ಹಾದಿಯಲ್ಲಿ ಪರಮಾತ್ಮ ನಿನ್ನ ಪರಮ ಮಿತ್ರ. ನೀವು ಮರಳಿ ಪಡೆಯಲಾಗದ 5 ವಿಷಯಗಳು: ವ್ಯರ್ಥ ಮಾಡಿದ ಹಣ, ಎಸೆದ ಕಲ್ಲು, ಹೇಳಿದ ಪದ, ತಪ್ಪಿದ ಕ್ಷಣ, ಮಾಡಿದ ತಪ್ಪು. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸತ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಿ ಆದರೂ ನಮ್ಮನ್ನು ಕಾಪಾಡುತ್ತಾನೆ. ಯಾರಲ್ಲಿ ಒಳ್ಳೆಯತನವಿರುತ್ತೋ ಅವರನ್ನು ದೇವರು ಪರೀಕ್ಷೆ ಮಾಡುತ್ತಾನೆ, ಆದರೆ ಎಂದಿಗೂ ಕೈಬಿಡೋದಿಲ್ಲ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಲ್ಲಿಯೋ ಒಂದು ದಿನ ಪರಿಚಯ ಮಾಡಲಿದೆ. ಯಾವುದು ಸಾಧ್ಯವೋ ಅದನ್ನು ಮಾಡಲು ನಿಮಗೆ ಶಕ್ತಿ ಬೇಕು. ಯಾವುದು ಅಸಾಧ್ಯವೋ ಅದನ್ನು ಮಾಡಲು ನಮಗೆ ನಂಬಿಕೆ, ವಿಶ್ವಾಸ ಬೇಕು. ಇಂದು ಮಾತ್ರ ಬದುಕಿರುವಂತೆ ಕರ್ತವ್ಯ ನಿರ್ವಹಿಸಿ, ಫಲವನ್ನು ದೇವರಿಗೆ ಬಿಟ್ಟುಬಿಡಿ. ಆಗ ಜಗತ್ತಿನ ಯಾವ ನೋವು ನಿಮ್ಮನ್ನು ಮುಟ್ಟೋದಿಲ್ಲ. ನೀನು ಎಲ್ಲ ವಿಷಯಗಳಲ್ಲೂ ಸೋತಾಗ, ದಿಕ್ಕೆ ಕಾಣದಾದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲು ತೆರೆಯುವವರೆಗೆ ಅವನ ಹೆಸರನ್ನು ಉಚ್ಚರಿಸುತ್ತಿರು. ದುಃಖದ ಬಗ್ಗೆ ಚಿಂತಿಸತೊಡಗಿದ್ರೆ ಸದಾ ದುಃಖಿಯಾಗಿಯೇ ಉಳಿಯುವೆ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ರೆ ಮುಂದೆ ಸುಖಿಯಾಗುವೆ. ಯಾಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಯೋಚಿಸುವುದೋ ಅದೇ ಸಕ್ರಿಯವಾಗುವುದು. ಏಕಾಗ್ರತೆ ಜಗತ್ತಿನ ಅತೀ ದೊಡ್ಡ ಸಾಧನೆ. ಸಾಮಾನ್ಯವಾಗಿ ಮನುಷ್ಯ ಕೊರಗುವುದು ಜೀವನದಲ್ಲಿ ಬಂದ ಕಷ್ಟಗಳಿಂದ ಅಲ್ಲ, ಅವನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಮಾತ್ರ. ಯಾವುದೇ ವ್ಯಕ್ತಿಗೆ ಅತಿಯಾದ ಬಾಂಧವ್ಯ ಹಾನಿಕಾರಕವಾಗಿದೆ. ಯಾಕೆಂದರೆ ಬಾಂಧವ್ಯವು ನಿರೀಕ್ಷೆಗೆ ಕಾರಣವಾಗುತ್ತೆ ಮತ್ತು ನಿರೀಕ್ಷೆಯು ಅತೃಪ್ತಿಯನ್ನು ಉಂಟು ಮಾಡುತ್ತೆ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ, ಅದು ಪ್ರತಿ ಹೊಡೆತದಿಂದಲೂ ಆಕಾರ ಪಡೆಯುತ್ತೆ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಡುವವರು ಹಾಗೆ ಉಳಿಯುತ್ತಾರೆ, ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ. ಸಮಯ ಕೂಡಿ ಬರುವವರೆಗೆ ಕಾಯುವುದೇ ಬದುಕು. ಎಲ್ಲರಲ್ಲೂ ಎಲ್ಲವೂ ಇರೋದಿಲ್ಲ, ನಿರೀಕ್ಷಿಸಲು ಆಗದು. ಒರಟಾದ ವಜ್ರಕ್ಕೆ ಸುವಾಸನೆ ಇಲ್ಲ, ಆದರೆ ಸೌಂದರ್ಯವಿದೆ, ಆಯುಷ್ಯವಿದೆ. ಮೃದುವಾದ ಮಲ್ಲಿಗೆಗೆ ಆಯುಷ್ಯವಿಲ್ಲ, ಆದರೆ ಸುವಾಸನೆ ಇದೆ, ಆಕರ್ಷಣೆ ಇದೆ. ಇದ್ದುದರಲ್ಲೇ ತೃಪ್ತಿ ಇರಲಿ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಸೋಲದಿದ್ರೆ ನೀವೆಂದೂ ಕಲಿಯಲಾಗುವುದಿಲ್ಲ, ಕಲಿಯದಿದ್ರೆ ನೀವೆಂದೂ ಬದಲಾಗುವುದಿಲ್ಲ, ಬದಲಾಗದಿದ್ರೆ ನಿಂತ ನೀರಾಗುತ್ತೀರಿ. ಸೋಲು ಬದುಕಿನ ಅಂತ್ಯವಲ್ಲ, ಅದರಿಂದ ಉತ್ತಮ ಅನುಭವ ಪಡೆಯಬಹುದು. ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತೆ. ಯಾವ ವ್ಯಕ್ತಿಯು ನನ್ನಿಂದ ಏನನ್ನೂ ಮಾಡಲಾಗುವುದಿಲ್ಲ ಎಂದು ತಿಳಿದಿರುತ್ತಾನೋ ಅವನಿಂದಲೇ ಒಂದು ಮಹತ್ ಕಾರ್ಯವಾಗುತ್ತೆ.
ನಿಮ್ಮ ಮನಸ್ಸು ಶ್ರೀಕೃಷ್ಣನ ಕಡೆಗೆ ಆಕರ್ಷಿತವಾಗಲು ಪ್ರಾರಂಭಿಸಿದರೆ ಕೃಷ್ಣನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಕಳೆದುಕೊಂಡದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡದ್ದನ್ನು ಮರೆಸಲು ಉತ್ತಮವಾದುದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ, ಅವನ ಮೇಲೆ ನಂಬಿಕೆ ಇರಲಿ. ಸ್ವಲ್ಪ ತಡವಾಗಬಹುದು, ಆದರೆ ಹೃದಯ ಪರಿಶುದ್ಧವಾಗಿದ್ದಲ್ಲಿ ಶಾಶ್ವತ ಪ್ರೀತಿ ನಿಮ್ಮನ್ನು ಆರಿಸಿ ಬರುತ್ತೆ. ಕಾಮನ ಬಿಲ್ಲು ಒಂದೇ ಸಮನೆ 7 ಬಣ್ಣವನ್ನು ತೋರಿಸುತ್ತೆ, ಆದರೆ ಮಾನವನು ತನ್ನ ಅವಶ್ಯಕತೆಗನುಸಾರವಾಗಿ ಸಮಯಕ್ಕೊಂದು ಬಣ್ಣ ಬದಲಾಯಿಸುವನು. ನಾವು ಕೇವಲ ಆಶಾವಾದದ ಪರಿಕಲ್ಪನೆಯನ್ನಿಟ್ಟುಕೊಂಡು ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಸಂಪೂರ್ಣವಾಗಿ ನಾವು ಬದುಕಿನಲ್ಲಿ ಪರಿಪೂರ್ಣತೆ ಸಾಧಿಸಲು ವೈರಾಗ್ಯದ ಮನೋಭಾವವನ್ನೊಳಗೊಂಡ ಆಧ್ಯಾತ್ಮ ಚಿಂತನೆಗಳು ಅತ್ಯಗತ್ಯ. ಜೀವನದಲ್ಲಿ ನಾವು ಸಂಪತ್ತನ್ನು ಸಂಪಾದಿಸುವ ಕಡೆಗೆ ಗಮನ ನೀಡುವ ಬದಲು ಉತ್ತಮ ಜ್ಞಾನವನ್ನು ನೀಡುವ ನಾನಾ ಅನುಭವಗಳನ್ನು ಪಡೆದುಕೊಳ್ಳುವ ಕಡೆಗೆ ಗಮನ ನೀಡಿದರೆ ಉತ್ತಮ. ನಮ್ಮ ಜೀವನದಲ್ಲಿ ನಾವು ಅಸಾಧಾರಣ ಕೆಲಸಗಳನ್ನು ಮಾಡಬಲ್ಲೆ ಎಂಬುದನ್ನು ಸಾಬೀತುಪಡಿಸಲು ನಾವು ಸರಿಯಾದ ಹೊಸ ಸವಾಲುಗಳನ್ನು ಮತ್ತು ಸಾಹಸಗಳನ್ನು ಎದುರಿಸಲು ಮುಂದಾಗಬೇಕು. ಹಾವಿನ ಹಲ್ಲಿನಲ್ಲಿರುವ ವಿಷಕ್ಕಿಂತ ಮಾನವನ ದೃಷ್ಟಿಯಲ್ಲಿನ ಅಸೂಯೆ ಮತ್ತು ನಾಲಿಗೆಯಲ್ಲಿನ ಮಾತಿನಲ್ಲಿನ ವಿಷವು ಅತ್ಯಂತ ಅಪಾಯಕಾರಿ. ನಾವು ಏನನ್ನು ಕಳೆದುಕೊಳ್ಳುತ್ತೇವೋ ಅದನ್ನು ಕಳೆದುಕೊಂಡ ಜಾಗದಲ್ಲೇ ಮರಳಿ ಪಡೆದುಕೊಳ್ಳಲು ಯತ್ನಿಸಬೇಕು. ಹಾಗೆಯೇ ನಾವು ಯಾವ ಸ್ಥಳದಲ್ಲಿ ಯಾರಿಂದ ತಿರಸ್ಕೃತಗೊಳಗಾಗುತ್ತೇವೋ ಅದೇ ಸ್ಥಳದಲ್ಲಿ ಅದೇ ಜನರಿಂದ ಪುರಸ್ಕಾರ ಪಡೆಯಲು ಯತ್ನಿಸಬೇಕು. ನಮ್ಮ ಸಾಧನೆಗಳ ಮೇಲೆ ನಮಗೆ ದೃಢವಾದ ನಂಬಿಕೆ ಇದ್ದರೆ ವಿಫಲತೆ ನಮ್ಮ ಹತ್ತಿರ ಬಾರದು. ನಾವು ಹೋಗುವ ದಾರಿಯು ಅಸಮರ್ಪಕವಾಗಿದ್ದರೆ ಸೂಕ್ತ ಮಾರ್ಗದರ್ಶನದ ಮೂಲಕ ನಮ್ಮ ದಾರಿಯನ್ನು ಸರಿಪಡಿಸಿಕೊಳ್ಳಬಹುದು. ಆದರೆ ನಾವಾಡುವ ಮಾತು ಅಸಮರ್ಪಕವಾದರೆ ಅದನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ನಮ್ಮ ನಾಲಿಗೆಯ ಮೇಲೆ ಹತೋಟಿಯ ಸೂತ್ರಗಳ ಅರಿವಿರಬೇಕು. ಬೇರೆ ಸ್ಥಳದತ್ತ ಆಕರ್ಷಿತರಾಗದೆ ನಾವು ಎಲ್ಲಿದ್ದೇವೋ ಆ ಸ್ಥಳದಿಂದಲೇ ನಮ್ಮೊಳಗಿನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಸೂಕ್ತ ಮಾರ್ಗದರ್ಶನದಡಿ ಬಳಸಿಕೊಂಡು ಸಾಧನೆ ಮಾಡಬಹುದಾಗಿದೆ. ಕೆಲವರು ಏನಾಯಿತು ಅಥವಾ ಏಕಾಯಿತು ಅಥವಾ ಹೇಗಾಯಿತು ಎಂಬುದರ ಬಗ್ಗೆ ಅತಿಯಾಗಿ ಚಿಂತಿಸುವರು. ಈ ಪರಿಯ ಆಲೋಚನೆಯಿಂದ ಹೊಸತನವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಬದಲಾಗಿ ಏನೇ ಆಗಲಿ ಅಥವಾ ಏಕೆ ಆಗಲಿ ಅಥವಾ ಹೇಗೆ ಆಗಲಿ ನಾನು ಮುನ್ನಡೆಯುತ್ತೇನೆಂಬ ಗಟ್ಟಿ ಮನಸ್ಸಿನ ಅವಶ್ಯಕತೆ ಬೇಕು. ಮಾನವರಾದ ನಾವು ಶಾಶ್ವತವಲ್ಲವೆಂಬ ಮನೋಭಾವವು ಮೊದಲು ನಮ್ಮ ಮನಸ್ಸಿನಲ್ಲಿ ಬೆಳೆಯಬೇಕು. ಇದರಿಂದ ನಮ್ಮ ನಾನಾ ನೋವುಗಳು ಕೂಡ ಶಾಶ್ವತವಲ್ಲವೆಂಬ ಭಾವನೆ ಬೆಳೆಯಲು ಆರಂಭವಾಗುತ್ತೆ. ಹಾಗಾಗಿ ಉತ್ತಮ ಸಚ್ಚಿಂತನೆಗಳೆಡೆಗೆ ನಮ್ಮ ಮನಸ್ಸನ್ನು ಅಣಿಗೊಳಿಸಿದಾಗ ಉತ್ತಮ ದಿನಗಳು ಬರುತ್ತೆ. ಆದರೆ ಆ ದಿನಕ್ಕಾಗಿ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ. ನಾವು ಪರರ ಬದುಕಿನಲ್ಲಿ ಅವರ ಕತ್ತಲೆಯನ್ನು ನಿವಾರಿಸುವ ದೀಪವಾಗದಿದ್ದು ಕನಿಷ್ಠ ಪಕ್ಷ ದೀಪದ ಬೆಳಕು ಪ್ರತಿಫಲಿಸುವ ಕನ್ನಡಿಯಾದರೂ ಆಗಲು ಪ್ರಯತ್ನಿಸಬೇಕು. ನಮ್ಮ ಬದುಕಿನ ಕರ್ಮಗಳನ್ನು ಭಯಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಮೇಲೆ ನಂಬಿಕೆಯನ್ನಿಟ್ಟು ಮಾಡಲು ಮುಂದಾಗಬೇಕು. ಯಾಕೆಂದರೆ ಆ ನಮ್ಮ ಕರ್ಮಗಳ ಮೇಲಿನ ಸ್ವಾನಂಬಿಕೆ ಮತ್ತು ಅದರ ಮೇಲಿನ ನಿರಂತರ ಪ್ರಯತ್ನವು ಆ ಕರ್ಮಗಳನ್ನು ಯಶಸ್ವಿಗೊಳಿಸುವ ಸೂತ್ರವೂ ಹೌದು.